ನಗರದಲ್ಲಿ ಮಳೆಯ ಅವಾಂತರ ನಿಲ್ತಾ ಇಲ್ಲ. ಮಳೆಯಿಂದ ಮೆಟ್ರೋ ನಿಲ್ದಾಣಕ್ಕೆ ಜಲಕಂಟಕ. ಉದ್ಘಾಟನೆಗೆ ಸಜ್ಜಾಗಿದ್ದ ಮೆಟ್ರೋ ನಿಲ್ದಾಣ ಅಲ್ಲಿಯೂ ಕೂಡ ಸಮಸ್ಯೆ. ಕೇಂದ್ರ ರೇಷ್ಮೆ ಮಂಡಳಿ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್, ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಮೆಟ್ರೋ ನಿಲ್ದಾಣ ಇದೆ. ಬೇಸ್ಮೆಂಟ್ ಅಲ್ಲಿ 10 ಅಡಿಯಷ್ಟು ಮಳೆ ನೀರು ನಿಂತಿದೆ. ಈಸ್ಕೊಂಡೇ ಹೋಗ್ಬೇಕು ಸ್ಟೇಷನ್. ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ಏನಾಯಿತು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಬೇಸ್ಮೆಂಟ್ ಅಲ್ಲಿ 10 ಅಡಿ ನೀರು ನಿಲ್ಲುತ್ತೆ ಅಂತಂದ್ರೆ ಒಂದಲ್ಲ ಎರಡಲ್ಲ 10 ಅಡಿ ನೀರು. ಮುಂದಿನ ತಿಂಗಳು ಉದ್ಘಾಟನೆ ಆಗಬೇಕಾಗಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಇದೀಗ ಜಲಕಂಟಕ ಆರಂಭವಾಗಿದೆ. ನಾನೀಗ ಸಿಲ್ಕ್ ಬೋರ್ಡ್ ಬಳಿ ಇರುವಂತಹ ಕೇಂದ್ರ ರೇಷ್ಮೆ ಮಂಡಳಿಯ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ. ಈ ಮೆಟ್ರೋ ನಿಲ್ದಾಣ ಒಳಗಡೆ ಕನಿಷ್ಠ ಪಕ್ಷ ಇಲ್ಲ ಅಂದರೂ ಕೂಡ 10 ಅಡಿಯಷ್ಟು ನೀರು ಈಗ ಕೆಳಭಾಗದಲ್ಲಿ ನಿಂತಿರುವಂಥದ್ದು. ನಿನ್ನೆಯಿಂದ ಮಳೆ ನೀರನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಇದು ಕೇಂದ್ರ ರೇಷ್ಮೆ ಮಂಡಳಿ ಮೆಟ್ರೋ ನಿಲ್ದಾಣ. ಈ ಒಂದು RV ರಸ್ತೆಯಿಂದ ಸಿಲ್ಕ್ ಬೋರ್ಡ್ ಮೂಲಕವಾಗಿ ಹಾದು ಹೋಗುವಂಥ ಹಳದಿ ಮಾರ್ಗ ಇದು. ಈ ಹಳದಿ ಮಾರ್ಗದಲ್ಲಿರುವಂತಹ ನೀರು ಈಗ ನಾವು ತೋರಿಸ್ಬೋದು. ಕನಿಷ್ಠ ಇಲ್ಲ ಅಂದರೂ ಕೂಡ 10 ಅಡಿಯಷ್ಟು ಈ ಒಂದು ಅಂಡರ್ಗ್ರೌಂಡಲ್ಲಿ ನೀರು ನಿಂತ್ಕೊಂಡಿರುವಂತಹ ನಾವು ನೋಡ್ಬೋದು. ಯಾಕಂದರೆ ಈ ಭಾಗದಲ್ಲಿ ಸರಿಯಾದಂತಹ ರಾಜಕಾಲುವೆ ಇಲ್ಲದಿರುವಂತಹ ಕಾರಣಕ್ಕಾಗಿ ನೀರೆಲ್ಲವೂ ಕೂಡ ಈ ಒಂದು ಮೆಟ್ರೋ ನಿಲ್ದಾಣದ ಗ್ರೌಂಡ್ ಫ್ಲೋರಲ್ಲಿ, ಅಂದರೆ ಜನರೇಟರ್ ಆಗಿರ್ಬೋದು, ಜೊತೆ ಎಮರ್ಜೆನ್ಸಿ ಎಕ್ಸಿಟ್ ಏನಿದ್ದಾವೆ ಆ ಒಂದು ಭಾಗದಲ್ಲಿ ನೀರು ನಿಂತಿರುವಂಥದ್ದು. ಈಗ ನೀರನ್ನು ಪಂಪ್ ಮಾಡಿ ಹೊರಗಡೆ ತೆಗೆಯುವಂತಹ ಕೆಲಸವನ್ನು ಕಳೆದ 2 ದಿನಗಳಿಂದ ಈಗ ಮೆಟ್ರೋ ಅಧಿಕಾರಿಗಳು ಮಾಡ್ತಾನೇ ಇದ್ದಾರೆ. ಆದರೆ ಸರಿಯಾದಂತಹ ರಾಜಕಾಲುವೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಮೆಟ್ರೋ ನಿಲ್ದಾಣ ಕಂಪ್ಲೀಟಾಗಿ ಈಗ ಮುಳುಗಡೆ ಆಗಿತ್ತು. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನೇನು ಮುಂದಿನ ತಿಂಗಳಿಂದ ಈ ಒಂದು ಮೆಟ್ರೋ ನಿಲ್ದಾಣ ಏನಿದೆ ಅದು ಆರಂಭವಾಗುತ್ತೆ. ಏನು ಸಾರ್ವಜನಿಕರ ಉಪಯೋಗಕ್ಕೂ ಕೂಡ ಇದು ಅನುವು ಮಾಡಿಕೊಳ್ಳಾಗುತ್ತೆ. ಇಂತಹ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಇದೀಗ ಜಲಕಂಟಕ ಆರಂಭವಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರದಲ್ಲಿ ಮಳೆಯ ಅವಾಂತರ ನಿಲ್ತಾ ಇಲ್ಲ. ಮಳೆಯಿಂದ ಮೆಟ್ರೋ ನಿಲ್ದಾಣಕ್ಕೆ ಜಲಕಂಟಕ. ಉದ್ಘಾಟನೆಗೆ ಸಜ್ಜಾಗಿದ್ದ ಮೆಟ್ರೋ ನಿಲ್ದಾಣ ಅಲ್ಲಿಯೂ ಕೂಡ ಸಮಸ್ಯೆ. ಕೇಂದ್ರ ರೇಷ್ಮೆ ಮಂಡಳಿ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್, ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಮೆಟ್ರೋ ನಿಲ್ದಾಣ ಇದೆ. ಬೇಸ್ಮೆಂಟ್ ಅಲ್ಲಿ 10 ಅಡಿಯಷ್ಟು ಮಳೆ ನೀರು ನಿಂತಿದೆ. ಈಸ್ಕೊಂಡೇ ಹೋಗ್ಬೇಕು ಸ್ಟೇಷನ್. ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ಏನಾಯಿತು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಬೇಸ್ಮೆಂಟ್ ಅಲ್ಲಿ 10 ಅಡಿ ನೀರು ನಿಲ್ಲುತ್ತೆ ಅಂತಂದ್ರೆ ಒಂದಲ್ಲ ಎರಡಲ್ಲ 10 ಅಡಿ ನೀರು. ಮುಂದಿನ ತಿಂಗಳು ಉದ್ಘಾಟನೆ ಆಗಬೇಕಾಗಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಇದೀಗ ಜಲಕಂಟಕ ಆರಂಭವಾಗಿದೆ. ನಾನೀಗ ಸಿಲ್ಕ್ ಬೋರ್ಡ್ ಬಳಿ ಇರುವಂತಹ ಕೇಂದ್ರ ರೇಷ್ಮೆ ಮಂಡಳಿಯ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ. ಈ ಮೆಟ್ರೋ ನಿಲ್ದಾಣ ಒಳಗಡೆ ಕನಿಷ್ಠ ಪಕ್ಷ ಇಲ್ಲ ಅಂದರೂ ಕೂಡ 10 ಅಡಿಯಷ್ಟು ನೀರು ಈಗ ಕೆಳಭಾಗದಲ್ಲಿ ನಿಂತಿರುವಂಥದ್ದು. ನಿನ್ನೆಯಿಂದ ಮಳೆ ನೀರನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಇದು ಕೇಂದ್ರ ರೇಷ್ಮೆ ಮಂಡಳಿ ಮೆಟ್ರೋ ನಿಲ್ದಾಣ. ಈ ಒಂದು RV ರಸ್ತೆಯಿಂದ ಸಿಲ್ಕ್ ಬೋರ್ಡ್ ಮೂಲಕವಾಗಿ ಹಾದು ಹೋಗುವಂಥ ಹಳದಿ ಮಾರ್ಗ ಇದು. ಈ ಹಳದಿ ಮಾರ್ಗದಲ್ಲಿರುವಂತಹ ನೀರು ಈಗ ನಾವು ತೋರಿಸ್ಬೋದು. ಕನಿಷ್ಠ ಇಲ್ಲ ಅಂದರೂ ಕೂಡ 10 ಅಡಿಯಷ್ಟು ಈ ಒಂದು ಅಂಡರ್ಗ್ರೌಂಡಲ್ಲಿ ನೀರು ನಿಂತ್ಕೊಂಡಿರುವಂತಹ ನಾವು ನೋಡ್ಬೋದು. ಯಾಕಂದರೆ ಈ ಭಾಗದಲ್ಲಿ ಸರಿಯಾದಂತಹ ರಾಜಕಾಲುವೆ ಇಲ್ಲದಿರುವಂತಹ ಕಾರಣಕ್ಕಾಗಿ ನೀರೆಲ್ಲವೂ ಕೂಡ ಈ ಒಂದು ಮೆಟ್ರೋ ನಿಲ್ದಾಣದ ಗ್ರೌಂಡ್ ಫ್ಲೋರಲ್ಲಿ, ಅಂದರೆ ಜನರೇಟರ್ ಆಗಿರ್ಬೋದು, ಜೊತೆ ಎಮರ್ಜೆನ್ಸಿ ಎಕ್ಸಿಟ್ ಏನಿದ್ದಾವೆ ಆ ಒಂದು ಭಾಗದಲ್ಲಿ ನೀರು ನಿಂತಿರುವಂಥದ್ದು. ಈಗ ನೀರನ್ನು ಪಂಪ್ ಮಾಡಿ ಹೊರಗಡೆ ತೆಗೆಯುವಂತಹ ಕೆಲಸವನ್ನು ಕಳೆದ 2 ದಿನಗಳಿಂದ ಈಗ ಮೆಟ್ರೋ ಅಧಿಕಾರಿಗಳು ಮಾಡ್ತಾನೇ ಇದ್ದಾರೆ. ಆದರೆ ಸರಿಯಾದಂತಹ ರಾಜಕಾಲುವೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಮೆಟ್ರೋ ನಿಲ್ದಾಣ ಕಂಪ್ಲೀಟಾಗಿ ಈಗ ಮುಳುಗಡೆ ಆಗಿತ್ತು. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನೇನು ಮುಂದಿನ ತಿಂಗಳಿಂದ ಈ ಒಂದು ಮೆಟ್ರೋ ನಿಲ್ದಾಣ ಏನಿದೆ ಅದು ಆರಂಭವಾಗುತ್ತೆ. ಏನು ಸಾರ್ವಜನಿಕರ ಉಪಯೋಗಕ್ಕೂ ಕೂಡ ಇದು ಅನುವು ಮಾಡಿಕೊಳ್ಳಾಗುತ್ತೆ. ಇಂತಹ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಇದೀಗ ಜಲಕಂಟಕ ಆರಂಭವಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರದಲ್ಲಿ ಮಳೆಯ ಅವಾಂತರ ನಿಲ್ತಾ ಇಲ್ಲ. ಮಳೆಯಿಂದ ಮೆಟ್ರೋ ನಿಲ್ದಾಣಕ್ಕೆ ಜಲಕಂಟಕ. ಉದ್ಘಾಟನೆಗೆ ಸಜ್ಜಾಗಿದ್ದ ಮೆಟ್ರೋ ನಿಲ್ದಾಣ ಅಲ್ಲಿಯೂ ಕೂಡ ಸಮಸ್ಯೆ. ಕೇಂದ್ರ ರೇಷ್ಮೆ ಮಂಡಳಿ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್, ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಮೆಟ್ರೋ ನಿಲ್ದಾಣ ಇದೆ. ಬೇಸ್ಮೆಂಟ್ ಅಲ್ಲಿ 10 ಅಡಿಯಷ್ಟು ಮಳೆ ನೀರು ನಿಂತಿದೆ. ಈಸ್ಕೊಂಡೇ ಹೋಗ್ಬೇಕು ಸ್ಟೇಷನ್. ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ.
ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ಏನಾಯಿತು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಬೇಸ್ಮೆಂಟಲ್ಲಿ 10 ಅಡಿ ನೀರು ನಿಲ್ಲುತ್ತೆ ಅಂತಂದರೆ ಒಂದಲ್ಲ ಎರಡಲ್ಲ 10 ಅಡಿ ನೀರು. ಮುಂದಿನ ತಿಂಗಳು ಉದ್ಘಾಟನೆ ಆಗಬೇಕಾಗಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಇದೀಗ ಜಲಕಂಟಕ ಆರಂಭವಾಗಿದೆ. ನಾನೀಗ ಸಿಲ್ಕ್ ಬೋರ್ಡ್ ಬಳಿ ಇರುವಂತಹ ಕೇಂದ್ರ ರೇಷ್ಮೆ ಮಂಡಳಿಯ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ. ಈ ಮೆಟ್ರೋ ನಿಲ್ದಾಣ ಒಳಗಡೆ ಕನಿಷ್ಠ ಪಕ್ಷ ಇಲ್ಲ ಅಂದರೂ ಕೂಡ 10 ಅಡಿಯಷ್ಟು ನೀರು ಈಗ ಕೆಳಭಾಗದಲ್ಲಿ ನಿಂತಿರುವಂಥದ್ದು. ನಿನ್ನೆಯಿಂದ ಮಳೆ ನೀರನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಇದು ಕೇಂದ್ರ ರೇಷ್ಮೆ ಮಂಡಳಿ ಮೆಟ್ರೋ ನಿಲ್ದಾಣ. ಈ ಒಂದು RV ರಸ್ತೆಯಿಂದ ಸಿಲ್ಕ್ ಬೋರ್ಡ್ ಮೂಲಕವಾಗಿ ಹಾದು ಹೋಗುವಂಥ ಹಳದಿ ಮಾರ್ಗ ಇದು. ಈ ಹಳದಿ ಮಾರ್ಗದಲ್ಲಿರುವಂತಹ ನೀರು ಈಗ ನಾವು ತೋರಿಸ್ಬೋದು. ಕನಿಷ್ಠ ಇಲ್ಲ ಅಂದರೂ ಕೂಡ 10 ಅಡಿಯಷ್ಟು ಈ ಒಂದು ಅಂಡರ್ಗ್ರೌಂಡಲ್ಲಿ ನೀರು ನಿಂತ್ಕೊಂಡಿರುವಂತಹ ನಾವು ನೋಡ್ಬೋದು. ಯಾಕಂದರೆ ಈ ಭಾಗದಲ್ಲಿ ಸರಿಯಾದಂತಹ ರಾಜಕಾಲುವೆ ಇಲ್ಲದಿರುವಂತಹ ಕಾರಣಕ್ಕಾಗಿ ನೀರೆಲ್ಲವೂ ಕೂಡ ಈ ಒಂದು ಮೆಟ್ರೋ ನಿಲ್ದಾಣದ ಗ್ರೌಂಡ್ ಫ್ಲೋರಲ್ಲಿ, ಅಂದರೆ ಜನರೇಟರ್ ಆಗಿರ್ಬೋದು, ಜೊತೆ ಎಮರ್ಜೆನ್ಸಿ ಎಕ್ಸಿಟ್ ಏನಿದ್ದಾವೆ ಆ ಒಂದು ಭಾಗದಲ್ಲಿ ನೀರು ನಿಂತಿರುವಂಥದ್ದು. ಈಗ ನೀರನ್ನು ಪಂಪ್ ಮಾಡಿ ಹೊರಗಡೆ ತೆಗೆಯುವಂತಹ ಕೆಲಸವನ್ನು ಕಳೆದ 2 ದಿನಗಳಿಂದ ಈಗ ಮೆಟ್ರೋ ಅಧಿಕಾರಿಗಳು ಮಾಡ್ತಾನೇ ಇದ್ದಾರೆ. ಆದರೆ ಸರಿಯಾದಂತಹ ರಾಜಕಾಲುವೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಮೆಟ್ರೋ ನಿಲ್ದಾಣ ಕಂಪ್ಲೀಟಾಗಿ ಈಗ ಮುಳುಗಡೆ ಆಗಿತ್ತು. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನೇನು ಮುಂದಿನ ತಿಂಗಳಿಂದ ಈ ಒಂದು ಮೆಟ್ರೋ ನಿಲ್ದಾಣ ಏನಿದೆ ಅದು ಆರಂಭವಾಗುತ್ತೆ. ಏನು ಸಾರ್ವಜನಿಕರ ಉಪಯೋಗಕ್ಕೂ ಕೂಡ ಇದು ಅನುವು ಮಾಡಿಕೊಳ್ಳಾಗುತ್ತೆ. ಇಂತಹ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಇದೀಗ ಜಲಕಂಟಕ ಆರಂಭವಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರದಲ್ಲಿ ಮಳೆಯ ಅವಾಂತರ ನಿಲ್ತಾ ಇಲ್ಲ. ಮಳೆಯಿಂದ ಮೆಟ್ರೋ ನಿಲ್ದಾಣಕ್ಕೆ ಜಲಕಂಟಕ. ಉದ್ಘಾಟನೆಗೆ ಸಜ್ಜಾಗಿದ್ದ ಮೆಟ್ರೋ ನಿಲ್ದಾಣ ಅಲ್ಲಿಯೂ ಕೂಡ ಸಮಸ್ಯೆ. ಕೇಂದ್ರ ರೇಷ್ಮೆ ಮಂಡಳಿ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್, ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಮೆಟ್ರೋ ನಿಲ್ದಾಣ ಇದೆ. ಬೇಸ್ಮೆಂಟಲ್ಲಿ 10 ಅಡಿಯಷ್ಟು ಮಳೆ ನೀರು ನಿಂತಿದೆ. ಈಸ್ಕೊಂಡೇ ಹೋಗ್ಬೇಕು ಸ್ಟೇಷನ್. ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ಏನಾಯಿತು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಬೇಸ್ಮೆಂಟಲ್ಲಿ 10 ಅಡಿ ನೀರು ನಿಲ್ಲುತ್ತೆ ಅಂತಂದರೆ ಒಂದಲ್ಲ ಎರಡಲ್ಲ 10 ಅಡಿ ನೀರು. ಮುಂದಿನ ತಿಂಗಳು ಉದ್ಘಾಟನೆ ಆಗಬೇಕಾಗಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಇದೀಗ ಜಲಕಂಟಕ ಆರಂಭವಾಗಿದೆ. ನಾನೀಗ ಸಿಲ್ಕ್ ಬೋರ್ಡ್ ಬಳಿ ಇರುವಂತಹ ಕೇಂದ್ರ ರೇಷ್ಮೆ ಮಂಡಳಿಯ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ. ಈ ಮೆಟ್ರೋ ನಿಲ್ದಾಣ ಒಳಗಡೆ ಕನಿಷ್ಠ ಪಕ್ಷ ಇಲ್ಲ ಅಂದರೂ ಕೂಡ 10 ಅಡಿಯಷ್ಟು ನೀರು ಈಗ ಕೆಳಭಾಗದಲ್ಲಿ ನಿಂತಿರುವಂಥದ್ದು. ನಿನ್ನೆಯಿಂದ ಮಳೆ ನೀರನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಇದು ಕೇಂದ್ರ ರೇಷ್ಮೆ ಮಂಡಳಿ ಮೆಟ್ರೋ ನಿಲ್ದಾಣ. ಈ ಒಂದು RV ರಸ್ತೆಯಿಂದ ಸಿಲ್ಕ್ ಬೋರ್ಡ್ ಮೂಲಕವಾಗಿ ಹಾದು ಹೋಗುವಂಥ ಹಳದಿ ಮಾರ್ಗ ಇದು. ಈ ಹಳದಿ ಮಾರ್ಗದಲ್ಲಿರುವಂತಹ ನೀರು ಈಗ ನಾವು ತೋರಿಸ್ಬೋದು. ಕನಿಷ್ಠ ಇಲ್ಲ ಅಂದರೂ ಕೂಡ 10 ಅಡಿಯಷ್ಟು ಈ ಒಂದು ಅಂಡರ್ಗ್ರೌಂಡಲ್ಲಿ ನೀರು ನಿಂತ್ಕೊಂಡಿರುವಂತಹ ನಾವು ನೋಡ್ಬೋದು. ಯಾಕಂದರೆ ಈ ಭಾಗದಲ್ಲಿ ಸರಿಯಾದಂತಹ ರಾಜಕಾಲುವೆ ಇಲ್ಲದಿರುವಂತಹ ಕಾರಣಕ್ಕಾಗಿ ನೀರೆಲ್ಲವೂ ಕೂಡ ಈ ಒಂದು ಮೆಟ್ರೋ ನಿಲ್ದಾಣದ ಗ್ರೌಂಡ್ ಫ್ಲೋರಲ್ಲಿ, ಅಂದರೆ ಜನರೇಟರ್ ಆಗಿರ್ಬೋದು, ಜೊತೆ ಎಮರ್ಜೆನ್ಸಿ ಎಕ್ಸಿಟ್ ಏನಿದ್ದಾವೆ ಆ ಒಂದು ಭಾಗದಲ್ಲಿ ನೀರು ನಿಂತಿರುವಂಥದ್ದು. ಈಗ ನೀರನ್ನು ಪಂಪ್ ಮಾಡಿ ಹೊರಗಡೆ ತೆಗೆಯುವಂತಹ ಕೆಲಸವನ್ನು ಕಳೆದ 2 ದಿನಗಳಿಂದ ಈಗ ಮೆಟ್ರೋ ಅಧಿಕಾರಿಗಳು ಮಾಡ್ತಾನೇ ಇದ್ದಾರೆ. ಆದರೆ ಸರಿಯಾದಂತಹ ರಾಜಕಾಲುವೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಮೆಟ್ರೋ ನಿಲ್ದಾಣ ಕಂಪ್ಲೀಟಾಗಿ ಈಗ ಮುಳುಗಡೆ ಆಗಿತ್ತು. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನೇನು ಮುಂದಿನ ತಿಂಗಳಿಂದ ಈ ಒಂದು ಮೆಟ್ರೋ ನಿಲ್ದಾಣ ಏನಿದೆ ಅದು ಆರಂಭವಾಗುತ್ತೆ. ಏನು ಸಾರ್ವಜನಿಕರ ಉಪಯೋಗಕ್ಕೂ ಕೂಡ ಇದು ಅನುವು ಮಾಡಿಕೊಳ್ಳಾಗುತ್ತೆ. ಇಂತಹ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಇದೀಗ ಜಲಕಂಟಕ ಆರಂಭವಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್.